ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ.ಕೆ. ಕಾನಸ್ ಕಿಚನ್. ಇವತ್ತು ನಾನು ಚಿಕನ್ ಲಿವರ್ ಫ್ರೈನ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಮನೇಲಿ ಮಾಡ್ತೀವಲ್ಲ ಆ ಥರ ಮಾಡ್ದಿರ ಈ ಥರ ಮಸಾಲನೆಲ್ಲ ಸೇರಿಸಿ ಚಿಕನ್ ಲಿವರ್ ಫ್ರೈನ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಚಿಕನ್ ಲಿವರ್ ಫ್ರೈ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಚಿಕನ್ ಲಿವರ್ ಫ್ರೈನ ಮಾಡೋದಕ್ಕೆ ಅರ್ಧ kg ಆಗೋಷ್ಟು ಚಿಕನ್ ಲಿವರ್ನ ತೊಗೊಂಡು 2ರಿಂದ 3 ಸತಿ ನೀಟಾಗಿ ತೊಳೆದು ಎಲ್ಲನೂ ಈ ಥರ ಮೀಡಿಯಮ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, 4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 3 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಹಾಕಿರುವಂಥ ಮಸಾಲೆ ಎಲ್ಲ ಈ ಥರ ಚಿಕನ್ ಲಿವರ್ಗೆ ನೀಟಾಗಿ ಅಂಟ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಮುಚ್ಚಿಟ್ಟು ಒಂದು 30 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಈಗ ಈ ಲಿವರ್ ಫ್ರೈನ ಮಾಡೋದಕ್ಕೆ ಈ ಥರ ಒಂದು ಪ್ಯಾನ್ನ ತೊಗೊಂಡು ಸ್ಟವ್ನ ಆನ್ ಮಾಡಿ ನಾವು ಆಲ್ರೆಡಿ ಮಸಾಲ ಹಾಕಿಟ್ಟಂಥ ಲಿವರು 30 ನಿಮಿಷ ಆಗಿದೆ. ಇದನ್ನು ಈ ಥರ ಪ್ಯಾನ್ಗೆ ಸೇರಿಸ್ಕೊಂಡು ಪ್ಯಾನ್ ಫುಲ್ಲು ಈ ಥರ ಸ್ಪ್ರೆಡ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಹಾಗೆ ಬಿಟ್ಟು ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಮುಚ್ಚಿಟ್ಕೊಂಡು 8ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಹಾಗೆ ಈ ಚಿಕನ್ ಲಿವರ್ ಬೇಯಬೇಕಾದ್ರೆ ಮಧ್ಯದಲ್ಲಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತ ನೀವು ಇಲ್ಲಿ ನೋಡ್ಬೋದು. ಈ ಚಿಕನ್ ಲಿವರಲ್ಲಿ ಈ ಥರ ನೀರು ಬಿಟ್ಕೊಂಡಿದೆ. ನೀರು ಫುಲ್ಲು ಡ್ರೈ ಆಗಿ ಈ ಥರ ಎಣ್ಣೆ ಸಪ್ರೇಟಾಗಿ ಬಿಟ್ಕೊಳ್ಳೋ ತನಕ ಈ ಚಿಕನ್ ಲಿವರ್ನ ಬೇಯಿಸ್ಕೋಬೇಕು. ಈಗ ನೋಡಿ ಎಣ್ಣೆ ಸಪ್ರೇಟ್ ಆದಮೇಲೆ ಈ ಚಿಕನ್ ಲಿವರ್ನ ಈ ಥರ ಮಿಕ್ಸ್ ಮಾಡ್ಕೊತ 1-2 ನಿಮಿಷ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಚಿಕನ್ ಲಿವರ್ ಫ್ರೈ ಈ ಥರ ರೆಡಿ ಆಗುತ್ತೆ. ಈಗ ಈ ಚಿಕನ್ ಲಿವರ್ ಫ್ರೈನ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಹೊಸ ರೀತಿಯಲ್ಲಿ ಚಿಕನ್ ಫ್ರೈನ ಹೇಗೆ ಮಾಡ್ಬೋದು ಅಂತ. ಹಾಗೆಯೇ ಬ್ಯಾಚುಲರ್ಸು ಸಹ ತುಂಬ ಈಸಿಯಾಗಿ ಈ ಫ್ರೈನ ಮಾಡ್ಕೋಬೋದು. ಮನೆಯಲ್ಲಿ ಚಿಕನ್ ಲಿವರ್ ಫ್ರೈನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.